ರಾಜ್ಯದ ದೇಗುಲಗಳಲ್ಲಿ ಇನ್ನು ಮುಂದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಿದ್ದಾರೆ. ಮುಜರಾಯಿ ದೇವಸ್ಥಾನಗಳಲ್ಲಿ ಬಳಸುವಂತೆ ಇಲ್ಲ ಯಾವುದೇ ರೀತಿಯಾದಂತ ಪ್ಲಾಸ್ಟಿಕ್. ಮುಜರಾಯಿ ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸುವಂತಿಲ್ಲ. ಸದ್ಯ ರಾಜ್ಯ ಮುಜರಾಯಿ ಇಲಾಖೆಯಿಂದ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ. ಪ್ಲಾಸ್ಟಿಕ್ ಲೋಟ, ಬೌಲು, ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಪ್ರಸಾದವನ್ನ ಕೂಡ ಇನ್ನು ಮುಂದೆ ಕೊಡಂಗಿಲ್ಲ. ಪ್ಲಾಸ್ಟಿಕ್ ಬ್ಯಾನ್ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಆಗಸ್ಟ್ 15ರಿಂದಲೇ ಪ್ಲಾಸ್ಟಿಕ್ ಬ್ಯಾನ್ ಅನ್ನ ಮಾಡಿದ್ದಾರೆ ಮುಜರಾಯಿ ಇಲಾಖೆಯವರು. ಇವತ್ತು ಅಧಿಕೃತವಾಗಿ ಆ ಸಂಬಂಧ ಪ್ಲಾಸ್ಟಿಕ್ ಮುಕ್ತ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ದೊಡ್ಡ ಗಣಪತಿ ದೇವಾಲಯದಲ್ಲಿ ಜಾಗೃತಿ ಅಭಿಯಾನವನ್ನ ಮಾಡಿದ್ರು. ಅದರಲ್ಲೂ ಕೂಡ ಪರಿಸರ ಉಳಿಸಿ ಪರಿಸರವನ್ನ ಬೆಳೆಸಿ ಅನ್ನುವಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಧಿಕೃತವಾಗಿ. ಪ್ಲಾಸ್ಟಿಕ್ ವಸ್ತು ಎಲ್ಲಾದರೂ ಕಂಡು ಬಂದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇತ್ತೀಚಿನ ದಿನದಲ್ಲಿ ಎಲ್ಲೂ ಹೋಗಿದ್ರು ಕೂಡ ಪ್ಲಾಸ್ಟಿಕ್ ಹೀಗಾಗಿನೇ ಎಚ್ಚೆತ್ತುಕೊಂಡು ಅದರಲ್ಲೂ ಕೂಡ ಮುಜರಾಯಿ ಇಲಾಖೆಯ ಅಂಡರಲ್ಲಿ ಯಾವ್ಯಾವ ದೇವಸ್ಥಾನ ಬರುತ್ತಲ್ಲ ನಮ್ಮ ರಾಜ್ಯದಲ್ಲಿ, ಆ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಕೊಡುವಂಥ ಸಂದರ್ಭದಲ್ಲಿ ಅದು ಪ್ಲಾಸ್ಟಿಕ್ ಲೋಟಾನೋ ಅಥವಾ ತಟ್ಟೆನೋ ಅಥವಾ ಇನ್ನೊಂದು ಯಾವುದ್ರಲ್ಲೂ ಇಲ್ಲ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರದು, ಯಾವುದೇ ರೀತಿಯಾಗಿ ಮಾಡಬಾರದು ಅನ್ನೋದಾಗಿ ಈಗ ಸೂಚನೆಯನ್ನ ಕೊಟ್ಟು ಅಧಿಕೃತವಾಗಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಅದರಲ್ಲೂ ಕೂಡ ಪರಿಸರವನ್ನ ಉಳಿಸಿ ಪರಿಸರವನ್ನ ಬೆಳೆಸಿ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಸಾರಿಗೆ ಸಚಿವರಾಗಿರುವಂತಹ ಜೊತೆಯಲ್ಲಿ ಮುಜರಾಯಿ ಇಲಾಖೆ ಅಂಡರಲ್ಲಿ ಬರುವಂತಹ ರಾಮಲಿಂಗಾರೆಡ್ಡಿ ಅವರು ಈಗ ಅಧಿಕೃತವಾಗಿಯೇ ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಯಾರೂ ಕೂಡ ದೇವಸ್ಥಾನಕ್ಕೆ ಈ ಹೂವು ಕಾಯಿ ಹಣ್ಣನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಬ್ಯಾಗು ಅಥವಾ ಮರದಿಂದ ಬರುವಂಥ ಬುಟ್ಟಿನೇ ತೊಗೊಂಡು ಹೋಗಿ ಯಾರು ಕೂಡ ಪ್ಲಾಸ್ಟಿಕ್ ತೆಗೆದುಕೊಂಡು ಹೋಗಬೇಡಿ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಖುಷಿ. ಒಟ್ಟು ಇದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾರೆ, ಅಲ್ಲಿ ಯಾರಾದರೂ ನೋಡ್ಕೊಳ್ಳೋಕೆ ಇರ್ತಾರಾ ಇಲ್ವಾ, ಅಥವಾ ಕೇವಲ ಆದೇಶಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋದು ಇನ್ನೇನು ನೋಡಬೇಕು. ಯಾಕಂದರೆ ಮುಜರಾಯಿ ಇಲಾಖೆ ಅಂಡರಲ್ಲಿ ಬರುವಂಥದ್ದು ದೇವಾಲಯಗಳಲ್ಲಿ ಅಲ್ಲಿ ಅಧಿಕಾರಿಗಳಿರ್ತಾರೆ, ಜೊತೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಮುಖ್ಯಸ್ಥರು ಅವರೆಲ್ಲ ಇರ್ತಾರೆ. ನೋಡೋಣ ಹೇಗೆ ಸಾಗುತ್ತೆ ಅಂತ.